ಸೋಮನಾಥಪುರ ಅನ್ನೋ ಊರನ್ನ ಕಟ್ಟಿದ ಸೋಮನಾಥ ದಂಡನಾಯಕ ಕೇವಲ ಚೆನ್ನಕೇಶವ ದೇವಾಲಯವನ್ನು ಮಾತ್ರ ಕಟ್ಟಿಸಿಲ್ಲ. ಅವರು ಈ ಜಾಗವನ್ನ ಒಂದು ಪ್ರೀತಿ ಸೇಕ್ರೆಡ್ ಸೆಟಲ್ಮೆಂಟ್ ಆಗಿ ಸೃಷ್ಟಿಸಿದರು. ವೈಷ್ಣವ ಸಂಪ್ರದಾಯಕ್ಕೆ ಈ ಕೇಶವ, ಶಿವ ಸಂಪ್ರದಾಯಕ್ಕೆ ಈ ಪಂಚಲಿಂಗೇಶ್ವರ ದೇವಾಲಯ 13ನೇ ಶತಮಾನದಲ್ಲಿ ಸುಮಾರು 1265 ಆಸುಪಾಸಿನಲ್ಲಿ ನಿರ್ಮಿಸಿದ ಈ ದೇವಸ್ಥಾನ ತುಂಬಾ ಸ್ಪೆಷಲ್. ಏನಕ್ಕೆ ಗೊತ್ತಾ? ಒಂದು ಗರ್ಭಗುಡಿಯಲ್ಲ, ಐದು ಶಿವಲಿಂಗಗಳು, ಎಲ್ಲವೂ ಒಂದೇ ಸ್ಟ್ರೈಟ್ ಲೈನ್ ಅಲ್ಲಿ. ಮತ್ತು ಇನ್ನೊಂದು ವಿಷಯ, ಹೊಯ್ಸಳ ಆರ್ಕಿಟೆಕ್ಚರ್ ಅಂದ್ರೆ ಸೋಪ್ ಸ್ಟೋನ್ ನೆನಪಾಗುತ್ತೆ, ಆದ್ರೆ ಈ ದೇವಸ್ಥಾನದ ಗೋಡೆ ಮತ್ತು ಶಿಖರ ಗ್ರಾನೈಟ್ ಇಂದ ನಿರ್ಮಿಸಲಾಗಿದೆ. ಆದರೆ ಚೆನ್ನಕೇಶವ ಪ್ರಸಿದ್ಧವಾಗುತ್ತಾ ಹೋದ್ರೆ ಈ ದೇವಸ್ಥಾನ ಕಾಲ ಕಳೆದ ಹಾಗೆ ಪೂಜೆ ಮತ್ತು ಬೆಳಕಿಲ್ಲದೆ ದೂರವಾಯಿತು. ಹೊಲಗಳ ಮಧ್ಯೆ ಹಾಳಾಗಿ ಮರೆತು ಹೋಯಿತು. 100 ವರ್ಷಗಳ ನಂತರ ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಈ ದೇವಸ್ಥಾನವನ್ನ ಮತ್ತೆ ರಿಸ್ಟೋರ್ ಮಾಡೋಕೆ ಕೈ ಹಾಕಿದೆ. ನಾನು ಇಲ್ಲಿಗೆ ಹೋದಾಗ ಒಮ್ಮೆ ಕುಸಿದು ಬಿದ್ದಿದ್ದ ಈ ಇತಿಹಾಸ ಮತ್ತೆ ಕಲ್ಲಿಂದ ಕಲ್ಲಿಗೆ ಎದ್ದು ನಿಲ್ಲುತ್ತಿದ್ದ ದೃಶ್ಯ ನನ್ನ ಕಣ್ಣ ಮುಂದೆ ಇತ್ತು. ಆದರೆ ಸೋಮನಾಥಪುರದ ಮಿಸ್ಟ್ರಿ ಇನ್ನೂ ಮುಗಿದಿಲ್ಲ. ಕೆಲವು ಹಿಸ್ಟಾರಿಕಲ್ ರೆಫರೆನ್ಸ್ಗಳ ಪ್ರಕಾರ ಇಲ್ಲಿ ಕೇಶವ ಮತ್ತು ಪಂಚಲಿಂಗೇಶ್ವರನ ಜೊತೆ ಇನ್ನೂ ಹಲವು ದೇವಸ್ಥಾನಗಳು ಇದ್ದವು. ಕೆಲವು ಅಕೌಂಟ್ಸ್ ಎಲ್ಲಾ ಮೇಜರ್ ಟೆಂಪಲ್ಗಳ ಬಗ್ಗೆ ಹೇಳುತ್ತವೆ. ನಾನು ಇಲ್ಲಿಯವರೆಗೂ 3 ಮಾತ್ರ ಹುಡುಕಿದ್ದೇನೆ. ಉಳಿದ ದೇವಸ್ಥಾನಗಳು ಯಾವುದಾದರೂ ಟ್ರೇಸ್ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ, ನಾವು ಹೋಗಿ ಹುಡ್ಕೋಣ.